ಲೇ ಸುಮಿ, ಬ್ಯಾರ್ಯಾರ ಮನ್ತಾಗ ಹೋಗ್ಬಿಟ್ಟು ಬ್ಯಾರ್ಯಾರ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬ್ಯಾರ್ಯಾರ್ಗೆ ಒಳ್ಳೆ ಕೆಲಸ ಮಾಡೋದಕ್ಕಿನೂ ನಮ್ಮೂರಾಗೆ ನೀನು ಯಾರಿಗಾರ 4 ಜನಕ್ಕೆ ಒಳ್ಳೇದು ಮಾಡನ್ ಬಿಡು. ಆವಾಗ ನಮಗೂ ಗೊತ್ತಲ್ಲ ಇವಾಗ ಯಾರಿಗೆ ಒಳ್ಳೇದು ಮಾಡಿದ್ರೆ ಏನಾಯ್ತದೆ, ಯಾರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಅವರಿಂದ ಅನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ನಮಗೂ ಗೊತ್ತಾನೆ. ಅದಕ್ಕೇನೆ ಇವಾಗ ನಾವೇನೇನಿಯ ಸುಮ್ಕೆನೇ ನಮ್ಮೂರವ್ರಿಗೆ ಏನೇ ಸಹಾಯ ಮಾಡಿದ್ರೆ ಸಂಡಕ್ಕಿರ್ತದೆ ನೋಡು. ನಾವೇ ನಮ್ಮೂರವ್ರಿಗೆ ಸಹಾಯ ಮಾಡಿದ್ರೆ ಹೆಂಗಿರ್ತದೆ ಅಲ್ವಾ? ಅದಕ್ಕೆ ಕಂಡವ್ರಿಗೆ ಯಾವನ್ ಏನು ಮಾಡಿರ್ತಾನೆ ಏನು ಬಿಟ್ಟಿರ್ತಾನೆ ಒಂದು ಗೊತ್ತಾಗಿಲ್ಲ. ಒಳ್ಳೆನೋ ಕೆಟ್ಟನೋ ಆ ಮುದ್ಕಪ್ಪ ನೋಡು ಎಂಥ ಕೆಲಸ ಮಾಡ್ಬಿಟ್ಟ ಕಂತ್ರಿ ನನ್ನ ಮಗ ಮುದ್ಕಪ್ಪ. ಯಪ್ಪ ಅವ್ನ ಸವಸ ಬೇಡವಾಯ್ತೈತೆ ನಮಗೆ. ಅದಕ್ಕೆ ನಮ್ಮೂರಾಗಾದ್ರೆ ಯಾರೇನು ಅಂತ ಗೊತ್ತಿರ್ತದೆ. ನಮ್ಮೂರಾಗೆ ಏನಿಯ ಹೆಂಗೋನು ಸಹಾಯ ಗಿಹಾಯ ಮಾಡ್ಕೊಂಡು ಇದ್ಬಿಡನ್ ಬಾರಿ. ಕಂಡವ್ರಿಗಿನ್ನ ನಮ್ಮೂರೇನಿಯ ಎಷ್ಟೋ ವಾಸಿ ಕಣ್ಸುಮಿ. ಕಂಡವ್ರ ಊರಂತೂ ಗೊತ್ತಿಲ್ದಿರ ಜನ ನಮ್ಮನ್ನ ಕಂಡ್ರೇನಿಯ ಊರ 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 ಅಂತವೆ. ಯೋನ್ ಮಾಡನಿ ಇವಳು, ಯೋನ್ ಮಾಡನಿ ಅಂತ ಹೇಳಿದ್ರೆ ಸರಿ ತಗ. ನಮ್ಮೂರಾಗೆ ನಮ್ಮನ್ನ ಯಾರು ನಂಬ್ತಾರೆ? ನಾನು ನಿನ್ನಂತೂ ನಂಬ ಬೊಡ್ಡ ಇದ್ರು ಒಬ್ರು ಇಲ್ಲ. ಜೈಲ್ಗೆ ಹೋಗಿ ಬಂದಿದ್ದೀವಿ, ಆಮೇಕಿಂದ ಅದು ಇದು ತಪ್ಪು ಕೆಲಸ ಮಾಡಿದ್ದೀವಿ. ಅದಕ್ಕೇನೆ ಸುಮ್ಕೆನೆ ನಮ್ಮನ್ನ ಯಾರು ನಂಬ್ತಾರೆ ಹೇಳು? ನಮ್ಮನ್ನ ನಾವು ನಂಬ್ಕೋಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ. ನೋಡೋಣ ಇರು. ಅಲ್ಲೋಡು ಸಾವುಕಾರ ಗೊತ್ತವನಿ. ಆ ಸಾವುಕಾರಂಗೆ ಏನನ್ನ ಕೇಳೋಣ, ನಿಮ್ಗೆ ಏನ ಸಹಾಯ ಮಾಡ್ಬೇಕಾ ಅಂತ ಕೇಳೋಣ. ನೋಡೋಣ ಏನಂತನು. ಓ ಅಲ್ತಕ್ ಬತ್ತವನಿ ಅನಿಸ್ತದೆ. ಅಯ್ಯೋ ನಿಮ್ಗೆ ಸಹಾಯ ಮಾಡೋಣ ಅಂತ ಕೇಳೋಣಿರು. ಸಾವುಕರೇ ಸಂದಕಿದ್ದೀರಾ? ಇಷ್ಟೊತ್ತು ಚೆನ್ನಾಗಿದ್ದೆ. ಒಳ್ಳೆ ತಮಾಷೆ ಮಾಡ್ತೀರಾ ಸಾವುಕಾರ ನೀವಂತೂ. ಅಲ್ಲ ನನ್ನ ಸುಮ್ಮಿಂದ ಏನಾದ್ರು ನಿಮ್ಗೆ ಸಹಾಯ ಬೇಕಿತ್ತಾ? ಏನಾದರೂ ಸಹಾಯ ಮಾಡೋಣ ನಿಮ್ಗೆ? ಯವ್ವ ಮಮತಿ, ಯವ್ವ ಊರಾಗಿರೋರ್ಗೆಲ್ಲ ಮಾಡಿರೋ ಸಹಾಯ ನೆನೆಸ್ಕೊಂಡ್ರೆ ನೀನಿಯ ಹೊಟ್ಟೆ ತುಂಬ್ದಂಗೆ ಆಯ್ತದೆ ನನಗಂತೂ. ದಯವಿಟ್ಟು ನನಗೆ ಯಾವ ಸಹಾಯನೂ ದಯವಿಟ್ಟು ಮಾಡಬೇಡ್ರಿ ಕಣಮ್ಮ. ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಳು ಮಾಡಬೇಡ್ರಿ. ಇಷ್ಟು ದಿನ ಹೆಂಗೋ ಸಂದಕ್ಕಿದ್ದೀನಿ, ನಮ್ದು ಹೆಂಗೋ ಹಂಗೋ ಹಿಂಗೋ 6 ನಡ್ಕೊಂಡು ಹೋಯ್ತಾ ಐತೆ ಜೀವನ. ನಿಮ್ಮಿಂದ ಆಮೇಕಿಂದ ಮೊತ್ತೆ ಎಡ್ಬಟ್ಟಾಗದು ಬೇಡ. ಸಾವುಕಾರ್ರೆ ನಾವೇನು ಕಾಸು ಇಸ್ಕೊಂಡೇನು ಸಹಾಯ ಮಾಡೋಕ್ಕಿಲ್ಲ. ಸುಮ್ಕೆ ಪುಕ್ಸಟ್ಟೆ ನೀ ಸಹಾಯ ಮಾಡ್ತೀವಿ ಅಷ್ಟೇ. ನೀನಿಯ ನಾನು ಮಮತಿ ಇಬ್ರು ನಿಮ್ಮ ಪುಕ್ಸಟ್ಟೆ ಸಹಾಯ ಮಾಡ್ತೀವಿ. ಅಮ್ಮ ಪುಕ್ಸಟ್ಟೆ ಅಲ್ಲ, ಕಾಲ್ ತೊಳಿತೀನಿ ಅಂದ್ರೂ ನಿಮ್ಮಿಬ್ರು ಸವಾಸನೂ ನನಗೆ ಬೇಡ ಕಣಮ್ಮ. ಊರಾಗೆಲ್ಲನೂ ಮಾಡಿರೋ ಸಹಾಯನೇ ನನ್ನ ಕೈಲಿ ಮರೆಯೋಕ್ಕಾಯ್ತಿಲ್ಲ. ದಯವಿಟ್ಟು ನಿಮ್ಮ ಕೆಲಸ ಏನೋ ಅದನ್ನ ನೋಡ್ಕೊಬಿಡಿ. ಸಹಾಯ ಮಾಡ್ತಾರಂತೆ, ಸಹಾಯ ಮಾಡಕ್ಕೇನು ಕ್ಯಾಮೆ ಇಲ್ದಿರೋದು ನಿಮಗೆ ಅದಕ್ಕೆ ಹಂಗೆ ಅನ್ನಿಸ್ತದೆ. ಸಾಲ್ದ ಯಾರು ಮನೆಗೆ ಹೆಜ್ಜೆ ಇಕ್ಕಿದ್ರೋ ಎಲ್ರಿಗೂ ನನ್ನ ಗತಿ ಕಾಣಿಸ್ಬಿಟ್ಟು ಬಂದಿರೋದು ನೀವು. ಇನ್ನು ಸಹಾಯ ಬೇರೆ ಮಾಡಪ್ಪರಿ ಸಹಾಯವ. ನನ್ನ ಪಡಗು ನನ್ನ ಬಿಟ್ಬಿಡಿ. ನೋಡ್ದ ನಾನು ಹೇಳಿಲ್ವಾ? ಅದಕ್ಕೆ ನೀ ಹೇಳಿದ್ನ ನಿನಗೆ. ಅಯ್ಯೋ ಬ್ಯಾಡ ಕಣಮ್ಮಿ ಬ್ಯಾಡ. ನಮ್ಮ ಊರಾಗೆ ಯಾರು ನಮ್ಗೆ ಹೋಗಿ ತುಪ್ಪಾಕಿಲ್ಲ, ಯಾರು ನಮಗೆ ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ನಮ್ಮ ಯೋಗ್ಯತೆ ಎಲ್ರಿಗೂ ಗೊತ್ತಲ್ಲ. ನಾವೇನು ತಪ್ಪು ಮಾಡಿಲ್ಲ, ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡವ್ರು ಅಷ್ಟೇನಿಯ. ನಾನು ನೀನು ಒಳ್ಳೆಯವ್ರೇನೇನಿಯ. ನಮ್ಮ ಜನಕ್ಕೆ ಅರ್ಥ ಆಯ್ತಿಲ್ಲ ನಮ್ಮ ಒಳ್ಳೆತನ. ಜಾಸ್ತಿ ಒಳ್ಳೆಯವರಾಗಿರ್ಬಾರ್ದಪ್ಪ ಈಗಿನ ಕಾಲದಾಗೆ. ಅದಕ್ಕೆ ಜನ ನಮ್ಮನ್ನು ನಂಬಕ್ಕಿಲ್ಲ ಬಿಡು. ಏನಂತೆ ಇವ್ರೇನಾರ ನಮ್ಮದು ಸಹಾಯ ತಗೊಳ್ಳಿಲ್ಲರೆ ನೂರಾಗಿರೋ ತಗೊಳಕ್ಕಿಲ್ವಾ? ಯಾರನ್ನ ಕೇಳೋಣ ನೋಡಿ. ನಮ್ಮ ಕೈಲಾದ ಸಹಾಯನ ಮಾಡಿದ್ರಾಯ್ತು ಬಾ. ಆದ್ರೂ ಸಾವುಕಾರ ಇಂಥ ಮಾತು ಅನ್ಬಾರ್ದಾಗಿತ್ತು. ಶಾನೆ ಬೇಜಾರಾಗ್ತಾಯಿತ್ತು ನನಗಂತೂ. ಥೂ ಅಜ್ಜಿ ಪಾಪ ಹೊತ್ಕೊಂಡೋಗಕ್ಕೆ ಆಗದಿದ್ದಂಗೆ ಹೊತ್ಕೊಂಡೋಯ್ತೈತೆ ಬ್ಯಾಗ್ನ. ಕೇಳು ಹೊತ್ಕೊಂಡೋಗಿ ಕೊಡ್ತೀವಿ ಅಂತ. ಅಜ್ಜಿ ಅಜ್ಜಿ ಏನ್ ರಮ್ಮಿ? ಏನೂ ಇಲ್ಲ ಪಾಪ, ನಿಮ್ಮ ಕೈಲಿ ಆಯ್ತಾ ಇಲ್ವೇನೋ ಏನೋ. ಪಾಪ ಒಬ್ಬರೇ ನೀವು ಹೊತ್ಕೊಂಡು ಹೋಯ್ತಾ ಇದ್ದೀರಾ ಬ್ಯಾಗ. ಈ ಕಡೆ ಕೊಟ್ಟರೆ ನಾವೇ ನೀವು ಹೊತ್ಕೊಂಡು ಬಂದ್ಬಿಟ್ಟು ನಿಮ್ಮ ಮನೆಯಾಗ ಕೊಟ್ಬಿಡ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಈಗಿನ್ನು ಸಂತೆಯಿಂದ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮನೆ ಐಟಮ್ಗಳನ್ನ ತಗೊಂಡ್ಬಿಟ್ಟು ಬರ್ತಾ ಇದ್ದೀನಿ. ಮನೆಯಾಳಿಗಳ ಆಗ್ಲೇನೇನಿಯ ಇದೂ ಕೊದಿಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈ ಬ್ಯಾಗಾಗಿರೋದೆಲ್ಲ ಕೊತ್ಕೊಂಡು ಓಡೋಂಟೋಗೋಣ ಅಂತ ಹೇಳ್ಬಿಟ್ಟು. ಥೂ ನಿಮ್ಮ ಜೋಲ್ಮುಕ್ಕಿಷ್ಟು. ಅಜ್ಜಿ ನಾನು ಹಿಂಗೆ ಸಹಾಯ ಮಾಡೋಣ ಅಂತ ಕೇಳಿದ್ರೆ ನೀನೇ ಹಿಂಗಂತೀಗ? ಅಯ್ಯೋ ಪಾಪ ಸಹಾಯ ಮಾಡೋಣ ಅಜ್ಜಿ ಒಬ್ಳೆ ಹೊತ್ಕೊಂಡು ಹೋಯ್ತಾವಳು ಬ್ಯಾಗ್ನ ಅಂತ ಕೇಳಿದ್ರೆ ಓಹೋ ಹೋ ನಮ್ಮಲ್ಲಿ ನೀನು ಹಿಂಗೆ ಕೂಗಾಡ್ತೀಗಲ್ಲ. ಪಾಪ ಬಿಸ್ಲಾಗ ಹೊತ್ಕೊಂಡು ಹೋಯ್ತಿದ್ದಲ್ಲ, ಅದಕ್ಕೆ ನೀನು ಕೇಳ್ದೆ. ಅಮ್ಮ ತಾಯಿಗಳ ನೀವೇನೋ ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಿಲ್ದಿದ್ದಂಗೆ ನಾನೇನು ನೋಡ್ತಿಲ್ಲ. ನೀವು ನಿಮ್ಮ ಯೋಗ್ಯತೆ ಎಲ್ಲನೂ ನನಗೂ ಭಾಳ ಸಂದ ಗೊತ್ತು. ನಿಮ್ಮ ಯೋಗ್ಯತೆ ಎಲ್ಲನೂ ನೋಡು. ಈಗಲೇ ಹೇಳ್ತಾ ಇದ್ದೀನಿ, ಈ ತರಕಾರಿ ಬೇಗ ಕೊಜ್ಜಕ್ಕೆ ಪ್ರಯತ್ನ ಪಟ್ಟರು ಲಬ 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 ಬಾಯ್ ಬಡ್ಕೊಬಿಡ್ತೀನಿ. ಕಳ್ಳೆರ ನೀವು ಕಳ್ಳೆರು ಅಂತ ಇಡೀ ಊರಿಗೆ ಏನಿಯ ಗೊತ್ತು. ಊರವ್ರಿಗೆಲ್ಲ ಹೇಳಿ ದರುಮ್ದೇಟ್ ಹಾಕಿಸ್ಬಿಡ್ತೀನಿ ಅಷ್ಟೇ ಏನಿಯ. ನೀವು ಮಾಡ ಕೊಂತ್ರಿ ಕೆಲಸಕ್ಕೆ ಈ ಮುದುಕಿ ಕೊಯ್ಲಾಗ್ದಿರ ಮುದುಕಿ ಮೈ ಬಗ್ಸ್ಬಿಟ್ಟು ದುಡಿದ್ಬಿಟ್ಟು ತರಕಾರಿ ತಗೊಂಡು ಹೋಯ್ತಿದ್ದೀನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಅಪ್ಪೆಸ್ ಮಾಡಕ್ಕೆ ನೋಡ್ತೀರಾ? ಬೊಡ್ಡೆತದವ. ಅಯ್ಯೋ ಅಯ್ಯೋ ಅಯ್ಯೋ, ಈ ಅಜ್ಜಿ ನಮ್ಮ ಮಗೆ ಹೆಂಗ್ ತೆಪ್ಪು ತಿಳ್ಕೊತಾವಳು ನೋಡೆ. ಬುಡೆ ಒತ್ಕೊಂಡೋದ್ರೆ ಒತ್ಕೊಂಡೋಗ್ರಿ. ನಮಗೇನು ಒಳ್ಳೇದು ಮಾಡಕ್ಕೆ ಹೋದ್ರೆ ನಮ್ಮ ಜನ ಯಾವುದೂ ಒಪ್ಪಕ್ಕಿಲ್ಲ.
ಹಾ, ನಮ್ಮ ಜನಕ್ಕೆ ನಾವು ಕೆಟ್ಟದ್ ಮಾಡ್ತಿದ್ರೆ ನೀ ಅವರು ಖುಷಿ, ಒಳ್ಳೇದ್ ಮಾಡಕ್ ಹೋದ್ರಂತೂ ಯಾರು ಬಗ್ಗಂಗಿಲ್ಲ. ಒತ್ಕೊಂಡೋಗು ಬಿಸಿಲನಾಗೆ, ಬ್ಯಾಡ ಅಂದವ್ರು ಯಾರಜೆ, ಒತ್ಕೊಂಡೋಗು. ನಾವೇ ನಿನ್ ಬ್ಯಾಗ್ ನಿನ್ ತರಕಾರಿ ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟು ನಾವೇನು ಉಗಾದಿ ಹಬ್ಬ ಮಾಡಕ್ಕಿಲ್ಲ, ಒತ್ಕೊಂಡೋಗು. ಕಳ್ಬಡ್ಡಿಗಳು ಸರಿ ಇಲ್ಲ, ಯಾಕೆ ಬೇಕು ಒತ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟರು. ಮೊದ್ಲಿಂದ ಹೊಂಟೋಗನ್ ಕಣವ. ನೋಡ್ದ ನಮ್ಮೂರಾಗ ಸಿಗ ಮುರ್ವಾದಿಯಾ? ಯಪ್ಪ ಯಪ್ಪ, ಏನೋ ನಮ್ಮೂರಾಗ ಸಹಾಯ ಮಾಡೋಣ ಅಂತ ಬಂದ್ರೆ ನಮ್ಮೂರಾಗ ಯಾರು ನಮ್ಮ ಬಗ್ಗೆ ಯಾರು ಇದು ಕ್ಯಾರೆ ಅಂತಾನು ಅನ್ನಕ್ಕಿಲ್ವಲ್ಲೇ. ಅದು ಏನು ಒಳ್ಳೆ ಕೆಲಸ ಮಾಡಬೇಕು ಅಂತ ದೇವರಡೆ ನನಗೆ ಗೊತ್ತಾಯ್ತಿಲ್ಲ. ಈ ಕಮ್ಲಿಗೆ ಏನೋ ಗೊತ್ತಿರ್ತದನಿ, ಈ ಕಮ್ಲಿ ನನ್ನ ಮಾತು ಕೇಳಬೇಕಿತ್ತು. ಕಮ್ಲಿ, ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಗಲ್ಲ, ಒಳ್ಳೆ ಕೆಲಸ ಮಾಡೋದು ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಮೊದಲು ಕೇಳಬೇಕು. ನಾವು ಉದ್ಧಾರ ಆಗೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವಳು ಎಲ್ಲಿ ಹೇಳ್ಕೊಡ್ತಾಳೆ ಹೇಳು? ಅವಳು ಎಲ್ಲಿ ಹೇಳ್ಕೊಡಕ್ಕಿಲ್ಲ. ಆಮೇಕಿಂದ ನಾವು ಉದ್ಧಾರ ಆಗೋಗ್ಬಿಟ್ರೆ ಹೇಳು? ಅದಕ್ಕೇನೆ ಮೊಳ್ಳಿ ಹೇಳ್ಕೊಡಕ್ಕಿಲ್ಲ. ಆದರೂ ಒಂದು ಕಿತ ಕೇಳೋದ್ರಾಗ ತಪ್ಪೇನೂ ಇಲ್ಲ. ಹೇಳ್ಕೊಡ್ತಾಳೇನೋ, ಕೇಳೋಣ ನೋಡಿ ಒಂದು ಮಾತು. ಅವಳು ಒಬ್ಳೇನೆ ನೀ ಮನೆ ಜಮೀನು ಹೊಸ ಎಲ್ಲನೂ ತಗೊಂಡವಳೆ. ಯಾಕೆ ನಾವೇನು ತಗೋಬಾರ್ದೇನೆ? ಬಾರೆ ಹೋಗೋಣ, ಏನಾಗಕ್ಕಿಲ್ಲ ಬಾ. ಬಾ ಹೋಗಿ ಕೇಳೋಣ. ಈ ಹಸುಗಳ್ನ ಕೆರೆತಕ್ಕೆ ಏನೋ ಬಿಟ್ಬಿಟ್ರೆ ಹಂಗೆ ಒಯ್ತಾ ಇರ್ತಾವ ಸುಮ್ಕೆನೆಯ, ಕೇಳಂಗಿಲ್ಲ ಮಾಡಂಗಿಲ್ಲ, ನುಕ್ಕೊಂಡು ಒಯ್ತಿರೋದೇನಿಯ ಇವು. ಏಯ್ ಏಯ್ ಅಯ್ಯಯ್ಯ, ಕರನ್ ಮಂತ ಕಟ್ಟಾಕ್ಬಿಟ್ಟು ಬಂದಿದ್ದು ಸೊರೋಯ್ತು. ಇಲ್ಲ ಅಂದಿದ್ರೆ ಹೆಂಗೋ ಬಿಡು, ಬ್ಯಾಸ್ಗೆನಾಗಿ ಕೆರೆತ ಕರ್ಕೊಂಬಿಟ್ಟು ಬಂದ್ರೆ ಹಸುಗಳ್ನ ಹೆಂಗೋ ಈ ಬ್ಯಾಸ್ಗೆನಾಗ ನೀರು ಕುಡ್ಸೋಕ್ಕೆಲ್ಲ ಸೊರೋಯ್ತದೆ. ಇಲ್ಲಿಗೆ ಕರ್ಕೊಂಬಿಟ್ಟು ಮುಂದೆ ಬಂದು ಮೈಗಿ ತೊಳೆದು ಹೆಂಗೋ ನೀರು ಕುಡಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗ್ಬೋದತ್ತಾಗೆ. ಬಾ 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 ಬಾ. ಓ ಕಮ್ಲಿ, ನೀನು ಇಲ್ಲಿದ್ದೀಗೆ? ಯಾಕೆ ಕಮ್ಲಿ? ಅಯ್ಯೋ ಬೇಜಾರು ಮಾಡ್ಕೋಬೇಡ. ಅವಾಗ ಎಲ್ಲನೂ ದೇವ್ದ ಮನೆಯಾಗೆಲ್ಲ ಹಂಗೆ ಮಾಡ್ಬಿಟ್ಟು ಬಂದ್ವಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ. ನನಗೆ ಗೊತ್ತು ನೀನು ಬೇಜಾರು ಮಾಡ್ಕೊಂಡಿತ್ತೀಗ ಅಂತ ಹೇಳ್ಬಿಟ್ಟು. ನೀವು ಹಂಗೆ ಮಾಡ್ದಲ್ಲ, ನಮ್ಮನ್ನು ದೇವ್ದ ಮನೆಗೆ ತಗ್ಲಾಕ್ದಲ್ಲ, ನಾವು ಅದಕ್ಕೆ ಏನೇ ದೇವ್ದ ಮನೆಗೆ ತಗ್ಲಾಕಿದ್ವಿ ಅಷ್ಟೇ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಸಂದಕ್ಕಿದೀಗ ಏನು ಇವಾಗ ಹೊಸ ಪಸೆಲ್ಲ ಮೇಯಿಸ್ಕೊಂಡು ಎಲ್ಲ ಸಂದಕ್ಕಿದೀಗಂತೆ ನೋಡಿ. ಈಗ ನಾನು ಹಳೆದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಹಳೆದು ನೇನು ಗೆಪ್ತಿಗೆ ಇಕ್ಕೊಂಡಿಲ್ಲ. ನಾನಾಯ್ತು, ನನ್ನ ಜೀವನ ಆಯಿತು ಅಂತ ಮಾಡ್ಕೊಂಡು ನನ್ನ ಪಾಡು ನಾನು ಇವನಿ. ಈಗ ನಾನು ಹುಡಿಕೊಂಬಿಟ್ಟು ಬಂದಿದ್ದಕ್ಕೆ ಕಾರಣ ಏನು? ಇವನು ಕುಡಿಕೊಂಬಿಟ್ಟು ಬಂದ್ರಿ ನನ್ನ. ಕಮ್ಲಿ, ನೀನು ನೋಡಿದ್ರೆ ಭಾಳ ಖುಷಿ ಆಯ್ತದೆ ಕಮ್ಲಿ. ಎಷ್ಟು ಚೆನ್ನಾಗಿದೆಯಲ್ವಾ? ನೀನು ನಿನ್ನ ಜೀವನ ಹೆಂಗೋ ನೋಡ್ಕೊಂಡು ಹೆಂಗೋ ಒಬ್ರಿಗೆ ಸಹಾಯ ಮಾಡಿದಾಗ ನಿನಗಂತೂ ಮನೆ ಸಿಕ್ತು, ಜಮೀನು ಸಿಕ್ತು, ಹೊಸ ಸಿಕ್ತು, ಭಾಳ ಸಂದಕ್ಕಿದೀಗ ನೀನಂತೂ ಜೀವನದಾಗ. ಇವಾಗ ನೀನು ನೋಡಿದಾಗೆಲ್ಲ ಅನ್ಕೋತಿರ್ತೀವಿ ನಾನು ಸುಮಿ ಎಷ್ಟು ಚೆನ್ನಾಗವಳೆ, ಎಷ್ಟು ಚೆನ್ನಾಗವಳಪ್ಪ, ಆರಾಮಾಗಿ ನೆಮ್ಮದಿಗೆ ಅಂತ ಹೇಳ್ಬಿಟ್ಟು. ಹೆಂಗೋ ಒಳ್ಳೆ ಕೆಲಸ ಮಾಡಿದ್ರೆ ಹೆಂಗೋ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಹೆಂಗೋ ಒಳ್ಳೇದಾಯ್ತಲ್ಲ. ಅಲ್ಲ ಕಡಮಿ, ನಾವು ನಿನ್ನಂಗೆ ಎಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡ್ತೀವೋ ದೇವ್ರಣೆಗೂ. ಆದರೆ ಒಳ್ಳೇದೇನೇ ಆಯ್ತಿಲ್ಲ ನಮ್ಗಂತೂ. ಇಷ್ಟು ಕೆಲಸ ಮಾಡಿದ್ವಿ ಗೊತ್ತೇ ನಾನು ಸುಮಿ, ಎರಡ ಮಾಡಿದ್ದು ಬೇಜಾನ್ ಒಳ್ಳೆ ಕೆಲಸ ಮಾಡಿದ್ವಿ. ಆದರೆ ನಮ್ಮ ಹಣೆ ಬರಹನೇ ಸರಿ ಇರಲ್ಲ. ಏನೋ ಒಳ್ಳೆ ಕೆಲಸ ಮಾಡಿದ್ರೂ ಕೆಟ್ಟದೇ ಆಯ್ತದೆ, ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಕೆಟ್ಟದಾಯ್ತದೆ ನೋಡು. ಒಳ್ಳೆ ಕೆಲಸನ ಮಾಡಬೇಕು, ಆದರೆ ಏನೂ ನಿರೀಕ್ಷೆ ಇಟ್ಕೊಂಡು ಮಾಡಬಾರ್ದು. ಇವಾಗ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿದ್ದೀವಿ, ಅದರಿಂದ ನಮಗೇನೋ ಲಾಭ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಹೋದ್ರೆ ಅದು ಯಾವುದು ಒಳ್ಳೆ ಕೆಲಸ ಅನ್ನಿಸ್ಕೊಳಕ್ಕಿಲ್ಲ. ಸುಮ್ಮನೆ ನಮ್ಮ ಪಾಡು ನಾವು ಮಾಡ್ತಿರ್ಬೇಕು ನೋಡಿ. ನಂಗೆ ಇವ್ರೇನೋ ನನಗೆ ಮನೆ ಕೊಡ್ತಾರೆ, ಇವ್ರೇನೋ ನನಗೆ ಆಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಅಂದ್ಕೊಂಡೇನು ಸಹಾಯ ಮಾಡಲಿಲ್ಲ. ಇವ್ರೇನೋ ನನಗೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಕೆನೆಯ ನನ್ನ ಪಾಡಿಗೆ ನಾನು ಸಹಾಯ ಮಾಡ್ಕೊಂಡು ಹೋದೆ ಅಷ್ಟೇ. ಏನೋ ಅವ್ರ ಖುಷಿ, ಅವ್ರಿದು, ಅವ್ರು ಕೊಟ್ಟರು, ನಾನು ಇಸ್ಕೊಂಡೆ. ನೀನು ಚೆನ್ನಾಗಿ ಹೇಳ್ತೀಗಮ್ಮಿ, ಏನು ಇಸ್ಕೊಂಡೆ ಹೆಂಗೋ ಕೊಟ್ಟರು ಅಂತ ಹೇಳ್ಬಿಟ್ಟು. ಯಾರಿಗೂ ಏನು ಇಲ್ದಿದ್ದು ಯಾಕಪ್ಪ ಸುಮ್ಮನೆ ಏನಿಯಾ ಕೇಳ್ತಾರೆ? ನೀನು ಹೇಳು, ಏನು ಇಲ್ದಿದ್ದು ಯಾರು ಕೇಳ್ತಾರೆ? ನೋಡಿ ಇವಾಗ ನೀನು ಸಹಾಯ ಮಾಡಿದ್ದು ಕೊಟ್ಟರು, ನಾವು ಯಾರನ್ನ ಸಹಾಯ ಮಾಡ್ತೀವಿ, ನಮಗೂ ಕೊಡಲಿ ಬಿಡು. ಈಗ ನೀನು ಸುಮ್ಮನೆ ಪುಕ್ಸಟ್ಟೆ ಮಾಡಿದರೆ ಏನಾಗೋದು, ಏನು ಲಾಭ ಆಗೋದು? ಇವಾಗ ನಿಂಗೆ ಜಮೀನು ಗಿಮೀನು ಕೊಟ್ಟಿರೋದು ಖುಷಿ ಆಯ್ತಾಯ್ತು ಅಷ್ಟೇ. ಲೇ ಕಮ್ಲಿ, ನಮಗೂ ಒಂಚೂರು ಹೇಳ್ಕೊಡೆ ಕಮ್ಲಿ. ಆಗಿದ್ದಾಗೋಯ್ತು, ನಮಗೂ ಒಂಚೂರು ಹೆಂಗೆ ಒಳ್ಳೆ ಕೆಲಸ ಮಾಡಿ ಹೆಂಗೆ ಮನೆಗಿನೇ ಎಲ್ಲ ಸಂಪಾದನೆ ಮಾಡ್ಕೊಳ್ಳೋದು ಅಂತ ನಮಗೂ ಹೊಸಿ ಹೇಳ್ಕೊಡಮ್ಮಿ. ನಾವು ಅತ್ತ ಕೇಳ್ತೀವಿ. ಇದೇನು ಹಿಂಗೆ ಕೇಳ್ತೀಗಲ್ಲಕ್ಕ? ಒಳ್ಳೆ ಕೆಲಸ ಮಾಡೋದು ನೀನು ಹೇಳ್ಕೊಡ್ಬೇಕು. ಒಳ್ಳೆ ಕೆಲಸ ಎಲ್ಲ ಕಡೆನೂ ನಡೀತಿರ್ತವೆ, ಮಾಡ್ಬೇಕಷ್ಟೇ. ಒಳ್ಳೆ ಕೆಲಸ ಮಾಡೋದನ್ನ ಹೇಳ್ಕೊಡು ಅಂದರೆ ಒಳ್ಳೆ ಕೆಲಸ ಮಾಡೋದು ನೀನು ಎಲ್ಲಿ ಹೇಳ್ಕೊಡ್ಲಿ ನಾನು? ಹಂಗಲ್ಲ ಕಣಮ್ಮಿ, ನಿನ್ನಂಗೆನೆಯ ಮನೆ ಆಮೇಕಿಂದ ಜಮೀನು ಹೊಸ ಹಂಗೆ ಬರಬೇಕು ನಮಗೂ. ಏನಾರ ಒಳ್ಳೆ ಕೆಲಸ ಮಾಡಿದ್ರೆ ಅಂಥದ್ದೊಂದು ಒಳ್ಳೆ ಕೆಲಸ ಏನಾರ ಹೇಳ್ಕೊಡಮ್ಮಿ. ಏನಾರ ಹೇಳ್ಕೊಡು ಅಂತೂ ನಮ್ಗೆ ಏನಾರ ಬರಬೇಕು ಗಿಫ್ಟು ಅಂತ ಹೇಳ್ಬಿಟ್ಟು. ಈ ಊರಿಗೆ ಯಾರಿಗೆ ಏನು ಸಹಾಯ ಮಾಡಿದ್ರೆ ನಮಗೆ ಗಿಫ್ಟ್ ಕೊಡ್ತಾರೆ ಹೇಳು? ನೀನೇನಿಯ ಹೇಳು? ನಾನು ಅದೇ ಕೆಲಸ ನೀವು ಹೋಗಿ ಮಾಡ್ತೀವಿ. ನಮಗಂತೂ ಬುದ್ಧಿ ಇಲ್ಲ, ನಾವು ಎಷ್ಟು ಮಾಡಿದ್ರೂ ಏನೋ ಒಳ್ಳೇದಾಯ್ತಿಲ್ಲ. ಅದಕ್ಕೆ ನಾನು ನಿನ್ನನ್ನು ಕೇಳ್ತಿರೋದು, ಏನಾರ ಗೊತ್ತಿದ್ರಿ ಹೇಳು, ಇಂಥ ಕೆಲಸ ಮಾಡಿದ್ರೆ ಇಂಥವ್ರಿಗೆ ನಿಮಗೆ ಲಾಭ ಕೊಡ್ತಾರೆ, ಇಂಥವ್ರಿಂದ ನಿಮ್ಗೆ ಲಾಭ ಸಿಗ್ತದೆ ಅಂತ ಹೇಳ್ಬಿಟ್ಟು ಏನಾರ ಹೇಳಿದ್ರೆ ಅದೇ ಕೆಲಸನೇ ನೀವು ಮಾಡ್ತೀವಿ. ಹೇಳ್ರಿ.
ನಿಮ್ಮಿಬ್ರಿಗೂ ಮಾಡಕ್ಕೆ ಕ್ಯಾಮೆ ಇಲ್ಲ ಅಂತ ಅನ್ನಿಸ್ತದೆ ನಿಮ್ಗೆ. ಅದಕ್ಕೆ ಬಂದ್ಬಿಟ್ಟಿಲ್ಲ ನನ್ ಕ್ಯಾಮೆ ಕೆಡಿಸ್ಕೊಂಡು ಕುಂತಿದ್ದೀರಾ. ಅಲ್ಲ, ಮನೆ ಕೊಡ್ತಾರೆ, ಜಮೀನ್ ಕೊಡ್ತಾರೆ, ಮಾಡೋ ಒಳ್ಳೆ ಕೆಲ್ಸಕ್ಕೆ ಅಂದ್ರೆ ಇದೇನ್ ಜನ ಅಂತ ಮಾತಾಡ್ತಿದ್ದೀರಾ ನೀವಂತೂ. ಒಳ್ಳೆ ಕೆಲಸ ಮಾಡ್ಬಿಟ್ಟು ಯಾರಾದ್ರೂ ಮನೆ ಕೊಡ್ಲಿ, ಅದ್ ಕೊಡ್ಲಿ, ಇದ್ ಕೊಡ್ಲಿ ಅಂತ ಮಾತಾಡ್ತಾರೆ. ಯಾರಾದ್ರೂ ನಿಮ್ಗೇನ್ ತಲೆಗಿಲೆ ಕೆಟ್ಬಿಟ್ಟೈತಾ? ಯಪ್ಪ ಯಪ್ಪ ಯಪ್ಪ, ಅಂದ್ರೆ ನೀವು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ ಆಯ್ತು. ನೀವು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಮನೆ ಸಿಗ್ಲಿ, ಜಮೀನ್ ಸಿಗ್ಲಿ ಅಂತನ. ನಾನು ಎಲ್ಲೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೋತಾವ್ರೆ ಅಂತ ಅನ್ಕೊಂಡ್ರೆ ಅಬ್ಬಬ್ಬಬ್ಬ, ಇಲ್ಲ ಇಲ್ಲ ಇಲ್ಲ, ಅಂತದಕ್ಕಲ್ಲ. ಹಿಂಗೆ ಪುಕ್ಸಟ್ಟೆ ಏನಾರ ಸಿಗ್ತದೆ ಅಂತನ? ಅಯ್ಯಪ್ಪ, ಹಿಂಗ್ ಪುಕ್ಸಟ್ಟೆ ಸಿಗ್ತದೆ ಅಂತ ಅನ್ಕೊಂಡ್ ಮಾಡಿದ್ರೆ ದೇವ್ರು ಎಲ್ಲಿ ಕೊಟ್ಟ ನಿಮ್ಗೆ ಹೇಳ್ರಿ? ನೋಡಿ, ನಿಮ್ಗೆ ಏನ ಮಾಡಕ್ ಕೆಲ್ಸ ಇಲ್ಲ ಅಂತಂದ್ರೆ ದಯವಿಟ್ಟು ಇಲ್ಲಿಂದ ಹೋಗಿ, ನನ್ನ ತಲೆ ತಿನ್ಬೇಡಿ. ನಾನೇನು ಅವ್ರು ನನಗೆ ಆಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಒಳ್ಳೆ ಕೆಲಸ ಮಾಡಲಿಲ್ಲ. ನೀವು ಹೇಳೋ ಲೆಕ್ಕ ನೋಡಿದ್ರೆ ನಾನು ಆಸ್ತಿ ಕೊಡ್ತಾರೆ ಅಂತ ನೀವು ಒಳ್ಳೆ ಕೆಲಸ ಮಾಡಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತೇನೋ. ನೋಡಿ, ನಾನು ಅವತ್ತು ಅವ್ರು ಒಳ್ಳೆ ಕೆಲಸ ಮಾಡಬೇಕು ಅಂದಿದ್ದು ನನಗೆ ನಿಮ್ಮಂಗೆ ಆಸ್ತಿ ಸಿಗಲಿ ಪಾಸ್ತಿ ಸಿಗಲಿ ಅಂತಲ್ಲ. ಒಂದು ಮಗಿನ ಜೀವ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನು ಕಾಪಾಡಿದ್ದಷ್ಟೇನಿಯ. ಇವ್ರು ಇಷ್ಟೆಲ್ಲ ಕೊಡ್ತಾರೆ ಆ ಪ್ರಾಣದ ಬೆಲೆಗೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರಲಿಲ್ಲ. ಅವತ್ತಂಥ ಪರಿಸ್ಥಿತಿ ನಂಗೆ ನನ್ನ ಪ್ರಾಣನ ಲೆಕ್ಕ ಇಕ್ಕಳಿದ್ದಾಗ ಈಸಾ ಕೊಡ್ತಿದ್ದೆ ಗೊತ್ತಾ ನಿಮಗೆ? ಒಂದು ಮಗನ ಉಳ್ಸಕ್ಕೆ ಅಂತ ಹೇಳ್ಬಿಟ್ಟು. ನಿಮಗೆಲ್ಲ ಏನು ಅರ್ಥ ಆಗಬೇಕು? ಆಸ್ತಿ ಪಾಸ್ತಿಗೆ ಯಾರನ್ನೂ ಸ್ವಂತ ಅವ್ರೇನಿಗೆ ನಾಶ ಮಾಡ್ಕೊಳಕ್ಕಿಲ್ಲ. ನೋಡಿ, ನಿಮ್ಮಂಥವ್ರು ಬುದ್ಧಿ ಹೇಳಕ್ಕಿನ್ನೂ ಸುಮ್ಮನೆ ನನ್ನ ಪಡನ್ನು ಹೋಗೋದು ಮೇಲು. ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಬಂದ್ಬಿಟ್ಟು. ಒಳ್ಳೆ ಕೆಲಸ ಮಾಡ್ಬೇಕಂತೆ ಯಾರನ್ನ ಎಮ್ಮರು ಮನೆ ಕೊಡೋರು ಮನೆ ಕೊಟ್ಬಿಡ್ಬೇಕಂತ ಎಮ್ಮವ್ರಿಗೆ. ಕೊಡ್ತಾರೆ ಹೋಗಿ. ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಇನ್ನು ಯಾಕುಡ್ದಾಗ ಹೊಡೆದಿಲ್ವಲ್ಲ, ಪುಣ್ಯ ಅದು ನಿಮಗೆ. ನೋಡ್ದೇನೆ ಕಮ್ಲಿಗೆ ಎಷ್ಟು ಹೊಟ್ಟೆ ಉರಿ ಅಂತ ಹೇಳ್ಬಿಟ್ಟು ನಮಗೂ ಲಾಭ ಗೀಬ ಎಲ್ಲನೂ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರಿ. ನಮಗೂ ಮನೆಗೇನೆ ಸಿಕ್ಬಿಡ್ತದೆ. ಆಮೇಕಿಂದ ಎಲ್ರೂ ಸಂದಾಕಿರ್ತೀವಿ. ಆಮೇಕಿಂದ ಹಂಗೆ ಹಿಂಗೆ ಅವ್ರು ಯಾಕೆ ಸಂದಾಕಿರ್ಬೇಕು ಅಂತ ಹೊಟ್ಟೆ ಕುಲ್ಗೆ ಏನು ಹೇಳ್ಕೊಡ್ತಾ ಇಲ್ಲ. ಅಬ್ಬಬ್ಬಬ್ಬ, ಅಷ್ಟೊಂದು ಇವಳಿಗೆ ಏನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಸಾಚದು ಹೆಂಗೆ ಸಾಗಿದ್ರೆ ಇವಳು? ಅದು ಹೆಂಗೆ ಮತ್ತೆ ಕೊಟ್ಟಿರೋದನ್ನ ಇಸ್ಕೊಂಡವಳು ಹೇಳು? ಇಸ್ಕೋಬಾರ್ದಾಗಿತ್ತು ಅವಳಂತೂ. ಕೊಟ್ಟಿದ್ದನ್ನ ಬ್ಯಾಡ ಅಂತ ಹೇಳ್ಬೇಕಿತ್ತು. ಆಗ್ಬಿಟ್ಬಿಟ್ಟು ಕೊಟ್ಟಿದ್ದನ್ನ ಏನಕ್ಕೆ ಇಸ್ಕೊಂಡ್ಲು? ಅದೇ ಮತ್ತೆ ಪುಕ್ಸಟ್ಟೆ ಸಹಾಯ ಮಾಡಿದ್ರೆ ಮತ್ತೇನು ಕಿಸ್ಕಬೇಕಿತ್ತು? ಅಯ್ಯೋ ಬಾರೆ, ಎಲ್ಲ ನಾಟಕದ ಬಡ್ಡಿ. ಬೇಕು ಅಂತಾನೆ ಎಲ್ಲ ಇಸ್ಕೊಂಡವಳೆ. ಬೇಕಾರೆ ಇನ್ನೊಬ್ರು ಯಾರಿಗಾನ ಸಹಾಯ ಮಾಡಿ ನನ್ನ ಸಿಗ್ತದೆ ಅಂದ್ರೆ ಅದನ್ನು ಮಾಡ್ತಾಳೆ. ನಮ್ಗೆ ಹೇಳ್ಕೊಡಕ್ಕೆ ಇಷ್ಟ ಇಲ್ಲ ಅವಳಿಗೆ. ನನ್ನ ಕಂಡ್ರೆ ಹಾಕಿಲ್ಲ ಹೇಳು. ದೇವ್ದ ಹತ್ರ ತಗ್ಲಾಕ್ಬಿಟ್ಟು ಬಂದಿದ್ದೆ ಮೋಹಿನಿ ಹತ್ರ. ಅದಕ್ಕೆ ಅವಳು ನನ್ನ ಕಂಡ್ರೆ ನೀ ಊರಿ ಅವಳಿಗೆ ಹೇಳ್ಕೊಡಕ್ಕಿಲ್ಲ. ಬಾರೆ, ಅವಳೇನು ಹೇಳ್ಕೊಡೋದು? ನಾವೇ ಮಾಡ್ಕೊಂಡು ನಾವೇ ಉದ್ಧಾರ ಆಗೋಣ. ಅಯ್ಯಪ್ಪ, ಒಬ್ಬರು ನಂಬ್ಕೊಂಡು ಇರೋಕ್ಕಾಯ್ತದ? ಬಾ.